ಊರಲ್ಲಿ ಏನೈತ್ರಪ್ಪ ಹಂಗೆ ಸ್ವಲ್ಪ ಗುಬ್ಬೇಕಪ್ಪ ಜಾಕಿ 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 ಜಾಕಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತು ನಾವು ಬಂದಿರೋದು ಬ್ರಿಗೇಡ್ ರೋಡ್ಗೆ. ನೆನೆ ಚರ್ಚ್ ಸ್ಟ್ರೀಟ್ ತೋರಿಸಿ ಬ್ರಿಗೇಡ್ ರೋಡ್ ತೋರಿಸಿ. ಏನು ಗೊತ್ತಾ, ಬ್ರಿಗೇಡ್ ರೋಡ್ ಅಂದರೆ ಬಿ ಫಾರ್ ಬ್ರ್ಯಾಂಡ್. ಇಲ್ಲೆಲ್ಲ ಬ್ರ್ಯಾಂಡ್ ಇರೋದು. ಬನ್ನಿ ಬನ್ನಿ. ತುಂಬ ಫಾರಿನರ್ಸ್ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ. ಗೈಸ್ ಇವಾಗ ನಾನು ಇರೋದು ಬ್ರಿಗೇಡ್ ರೋಡಲ್ಲಿ. ಇದು ನೋಡಿ, ಇದು ಬ್ರಿಗೇಡ್ ರೋಡು. ದಿಸ್ ಇಸ್ ಚರ್ಚ್ ಸ್ಟ್ರೀಟು. ಹಿಂಗೆ ನೆನ್ನೆ ಹೋಗಿದ್ದು ರೋಡ್ ಇದು. ಫುಲ್ ಟ್ರಾಫಿಕ್. ನಮ್ಮ ಬೆಂಗಳೂರು ಟ್ರಾಫಿಕಲ್ಲಿ ತುಂಬ ಫೇಮಸ್ ಗೈಸ್. ಈಗ ಬ್ರಿಗೇಡ್ ರೋಡ್ ಹೋಗೋಣ. ಇಲ್ಲಿ ತುಂಬ ಫಾರಿನರ್ಸು ಮತ್ತು ಬೇರೆ ಬೇರೆ ಪೀಪಲ್ ಎಲ್ಲ ಬರ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ. ಬನ್ನಿ ನೋಡೋಣ. ಬ್ರ್ಯಾಂಡ್ ಗೈಸ್, ಫುಲ್ಲು ಬ್ರ್ಯಾಂಡು. ಪೂಮಾ, ಅಡಿಡಾಸು, ನೈಕ್ಸು, ಲೀವೀಸು, ರೇರ್ ರ್ಯಾಬಿಟ್ಟು. ನೋಡಿ, ರೇರ್ ರ್ಯಾಬಿಟ್ ಶೋರೂಮ್ ಅಂದರೆ ಎಮ್ ಜಿ ರೋಡ್ ಬನ್ನಿ, ಬ್ರಿಗೇಡ್ ರೋಡ್ ಬನ್ನಿ, US ಪೋಲೋ, ರೇರ್ ರ್ಯಾಬಿಟ್ಟು. ಇಲ್ಲಿ ನೋಡಿ ಅಡಿಡಾಸು ಬ್ರ್ಯಾಂಡ್ ಗೈಸ್. ಬ್ರ್ಯಾಂಡ್ ಬ್ರಿಗೇಡ್ ರೋಡ್ ಅಂದರೆ ಬ್ರಿಗೇಡ್ ರೋಡ್ ಬಿ ಫಾರ್ ಬ್ರ್ಯಾಂಡ್. ನಾನು ಹೇಳ್ತಾ ಇದ್ದೀನಿ, ಅದು ನಿಜ ಅದಂತ ಗೊತ್ತಿಲ್ಲ. ತುಂಬ ಪಬ್ಬು, ರೆಸ್ಟೋರೆಂಟು, ಬಾರ್ ಆ್ಯಂಡ್ ರೆಸ್ಟೋರೆಂಟು ಫುಲ್ ಇದೆ ಗೈಸ್. ರಿಚ್ ಪೀಪಲ್, ಲಕ್ಸುರಿ ಪೀಪಲ್ ಓಡಾಡೋ ಜಾಗ ಗೈಸ್. ಇದು ಬ್ರಿಗೇಡ್ ರೋಡಲ್ಲೇ ಒಂದು ರೋಡು ಸೈಡಲ್ಲಿ. ಇಲ್ಲೆಲ್ಲ ಏನಂದರೆ ಪಬ್ಬು, ಬಾರ್ ಆ್ಯಂಡ್ ರೆಸ್ಟೋರೆಂಟು, ಕ್ಲಾತ್ ಶಾಪು. ನೋಡಿ ಶರ್ಟ್ ಎಲ್ಲ ಬ್ರ್ಯಾಂಡ್ ಶರ್ಟು, ಕಾಪೀಸ್ ಇರ್ಬೋದು, ಬ್ರ್ಯಾಂಡ್ ಒರಿಜಿನಲ್ ಇರ್ಬೋದು. ನೋಡಿ ಶೂಸು, ನೈಕು, ಈ ಥರ. ಇಲ್ಲಿ ಇದು ರೆಸ್ಟೋರೆಂಟು. ಟ್ರಾಫಿಕ್ ಗಾಯ್ಸ್, ಟ್ರಾಫಿಕ್. ಇದು ಮೊಬೈಲ್ ಪ್ಯಾಕೇಜು ಎಲ್ಲ ಮಾಡ್ತಾ ಇರ್ತಾರೆ. ಇದು ಶೂಸು, ಚೈನು, ವಾಚಸ್ಸು. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ರೋಡ್ ಸೈಡ್ ಇಲ್ಲೇ ಕಾಕ್ಟೈಲ್ ಮಾಡ್ತಾಯಿದ್ದಾರೆ. ದಿಸ್ ಇಸ್ ಪಬ್ ಗೈಸ್, ಪಬ್ಬು. ಹಿಂಗೆ ಸ್ಟ್ರೈಟ್ ಹೋದರೆ ಬ್ರಿಗೇಡ್ ರೋಡ್ ಹೋಗ್ತೀವಿ. ಬ್ರಿಗೇಡ್ ರೋಡಲ್ಲೇ ಸೈಡಲ್ಲಿ ಇದೊಂದು ರೋಡು. ವಿ ಆರ್ ಬ್ಯಾಕ್ ಟು ಬ್ರಿಗೇಡ್ ರೋಡ್ ಗೈಸ್. ಟ್ರಾಫಿಕ್. ನಮ್ಮ ಬೆಂಗಳೂರು ಫೇಮಸ್, ಟ್ರಾಫಿಕಲ್ಲೇ ಫೇಮಸ್ ತುಂಬ. ಬಟ್ ಇವತ್ತು ಎಲ್ಲೋಗೋದು, ಏನು ಮಾಡೋದು ಅಂತ ಗೊತ್ತಿಲ್ಲ. ಬ್ರಿಗೇಡ್ ರೋಡ್ ಬಂದಿದ್ದೀನಿ, ಓಡಾಡ್ತಾ ಇದ್ದೀನಿ. ಸ್ವಲ್ಪ ಬ್ರಿಗೇಡ್ ರೋಡಲ್ಲಿ ಓಡಾಡಿ ಎಕ್ಸ್ಪ್ಲೋರ್ ಮಾಡೋಣ ಏನಾನ ಅಂತ ಗೈಸ್. ಇದು ಆ್ಯಕ್ಚುಲಿ ಇದೊಂದು ಪಬ್ ಇದೆ. ಈ ಪಬ್ಬು ತುಂಬ ಫೇಮಸ್ಸು ಇಲ್ಲಿ, ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಕೆಫೆ ಥರ. ಬ್ರಿಗೇಡ್ ರೋಡಲ್ಲಿ ತುಂಬ ಫೇಮಸ್ಸು. ನ್ಯೂ ಇಯರ್ ಟೈಮಲ್ಲೆಲ್ಲ ತುಂಬ ಜಾಸ್ತಿ ಜನ ಎಲ್ಲ ಇಲ್ಲೇ ಬರೋದು. ನೋಡಿ ಇದು ಇವಾಗ ಸಾಂಗ್ ಎಲ್ಲ ಕೇಳಿಸ್ತಾ ಇದೆ. ನ್ಯೂ ಇಯರ್ ಟೈಮಲ್ಲೆಲ್ಲ ತುಂಬ ಜಾಸ್ತಿ ಜನ ಇರ್ತಾರೆ ಈ ಪಬ್ಬಲ್ಲಿ. ಕ್ರೌಡ್ ಗಾಯ್ಸ್, ಕ್ರೌಡ್. ಬ್ರಿಗೇಡ್ ರೋಡಲ್ಲಿ ತುಂಬ ಫೇಮಸ್ ಆಗಿರೋ ಉಪೇರಾ ಹೌಸು, ಸ್ಟಾರ್ಬಕ್ಸ್ ಗೈಸ್. ನೋಡಿ, ಸ್ಟಾರ್ಬಕ್ಸ್, ಉಪೇರಾ ಹೌಸ್ ತುಂಬ ಫೇಮಸ್ಸು ಬ್ರಿಗೇಡ್ ರೋಡಲ್ಲಿ ಗೈಸ್. ಇಲ್ಲಿ ಆ್ಯಕ್ಚುಲಿ ಮುಂಚೆ ಒಂದು ಮಾಲ್ ಇತ್ತು ಈ ಜಾಗದಲ್ಲಿ ಅನ್ಕೊತೀನಿ. ಮುಂಚೆ ಬಂದಾಗ ಒಂದು ಮಾಲ್ ಇತ್ತು, ಕ್ಲೋಸ್ ಆಗಿಬಿಟ್ಟಿದೆ. ಇದು ಕ್ಲೋಸ್ ಮಾಡಿ ಬೇರೆ ಏನೋ ಮಾಡಿದ್ದಾರೆ. ಮತ್ತು ಇಲ್ಲಿ ತುಂಬ ಡೆವಲಪ್ ಆಗಿ ಬಿಲ್ಡಿಂಗ್ಸು ಎಲ್ಲ ಬಂದಿದೆ. ಮುಂಚೆ ಹಳೆ ಮನೆಗಳೆಲ್ಲ ಇದೆ, ಒಳಗಡೆ ಹಳೆ ಮನೆ ಇದೆ, ಅದು ತೋರಿಸ್ತೀನಿ ಬನ್ನಿ. ಇಲ್ಲಿ ಬ್ರಿಟಿಷ್ ಕಾಲದಿಂದ ಇರೋ ಮನೆ ಇವಾಗ ಡೆವಲಪ್ ಆಗಿದೆಯಲ್ಲ, ಇದೆಲ್ಲ ಬಿಲ್ಡಿಂಗ್ಸ್ ಎಲ್ಲ ಇರಲಿಲ್ಲ ಮುಂಚೆ. ಇದು ತುಂಬ ಅಂದರೆ ಜಾಸ್ತಿ ಜನ ಓಡಾಡ್ತಾ ಇರಲಿಲ್ಲ, ಹಳ್ಳಿ ಥರ ಇತ್ತು.
ಮುಂಚೆ ಒಂದು ಇದ್ದಿದ್ದು ಒಂದು 2 ಮನೆ 3 ಮನೆ ಇದೆ, ಇನ್ನೂ ಉಳಿಸ್ಕೊಂಡಿದ್ದಾರೆ, ಅದು ಗ್ರೇಟ್ ಅಂತ ಹೇಳಬೇಕು. ಇಲ್ಲೊಂದು ಬಿಲ್ಡಿಂಗ್ ಇದೆ, ತೋರಿಸ್ತೀನಿ ಬನ್ನಿ. ತುಂಬ ಹಳೆ ಬಿಲ್ಡಿಂಗು, ನೋಡ್ರೆ ಖುಷಿ ಪಡ್ತೀರ ನೀವು. ಇನ್ನೂ ಉಳಿಸ್ಕೊಂಡಿದ್ದಾರೆ ಬಿಲ್ಡಿಂಗು, ಅದು ಇಲ್ಲಿ ತುಂಬ ಗ್ರೇಟ್ ಗೈಸ್. ತೋರಿಸ್ತೀನಿ ಬನ್ನಿ, ಟ್ರೈ ಮಾಡ್ತೀನಿ. ಇನ್ನೂ 2-3 ಇದೆ ಅಂತ ನಮ್ಮ ಅಣ್ಣ ಹೇಳ್ತಾ ಇದ್ದಾರೆ. 1-2 ಬಿಲ್ಡಿಂಗ್ ತೋರಿಸ್ತೀನಿ ಬನ್ನಿ. ನಾಗಲೇ ಹೇಳ್ದಂಗೆ ಅಲ್ಲಿ ರೋಡಲ್ಲಿ ಹೇಳಿದೆ, ಬ್ರಿಗೇಡ್ ರೋಡಲ್ಲಿ MG ರೋಡ್ ಒಳಗಡೆ ಈ ಥರ ಹಳೆ ಮನೆ ಇದೆ ಅಂತ. ನಂಬ್ತೀರಾ ನೀವು? ನೋಡಿ, ತುಂಬ ಹಳೆ ಮನೆ ಇದೆ. ಇದೆಲ್ಲ ಸಿಮೆಂಟ್ ಯೂಸ್ ಮಾಡಿಲ್ಲ, ಜಾಸ್ತಿ ಮಣ್ಣಲ್ಲಿ ಕಟ್ಟಿರೋ ಮನೆ ನೋಡಿ. ಇದು MG ರೋಡ್ ಒಳಗಡೆ ಇರೋದು. ಇನ್ನು ತುಂಬ ಇದೆ. ಇಲ್ಲೊಂದು ಮುಂದೆ ಇನ್ನೊಂದು ಮನೆ ಇದೆ, ಮನೆ ತೋರಿಸ್ತೀನಿ. ಇನ್ನೂ ಉಳಿಸ್ಕೊಂಡಿದ್ದಾರಲ್ಲ ಈ ರೋಡಲ್ಲೆಲ್ಲ, ಈ ಥರ ಎಲ್ಲ ಡಮಲಿಷ್ ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಬಿಡ್ತಾರೆ. ಇಲ್ಲಿ ಉಳಿಸ್ಕೊಂಡವ್ರೆ. ಇನ್ನೊಂದು ಮನೆ ಇದು ತೋರಿಸ್ತೀನಿ ಬಂದರೆ. ಇದು ಎಷ್ಟು ಹಳೆ ಮನೆ ಅಂದರೆ, ಮನೆ ಬಾಗಿಲಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹಳೆ ಮನೆ ಅಂತ. ನೋಡಿರಿ, ಬೀಗ ಈ ಥರ ಸಿಸ್ಟಮ್ ಆವಾಗ. ಮತ್ತು ಇದು ಬೆಳಕು ದೀಪ ಹಾಕಿ ಬೆಳಕಲ್ಲಿ ಇರ್ತಾ ಇದ್ದಿದ್ದು. ಇಲ್ಲೂ ಇದೆನೋ. ಇಷ್ಟು ಹಳೆ ಮನೆ ಇನ್ನೂ ಇಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಅದು ಗ್ರೇಟ್ ಗೈಸ್. ಅದು ಬ್ರಿಗೇಡ್ ರೋಡಲ್ಲಿ ಈ ಥರ ಮನೆ. ಈಗೆಲ್ಲ ಮನೆ ಡಮಾಲಿಷ್ ಮಾಡಿಬಿಟ್ಟು ಕಮರ್ಷಿಯಲ್ ಮಾಡ್ಕೊತಾ ಇದ್ದಾರೆ ಎಲ್ಲರೂ. ಮನೆಗಳು ಇದ್ದಿದ್ದೆಲ್ಲ ಮನೆ ಹೊಡೆದಾಕಿ ಕಾಂಪ್ಲೆಕ್ಸ್ ಮಾಡಿ ರೆಂಟಿಗೆ ಕೊಡ್ತಾಯಿದ್ದಾರೆ. ಇಲ್ಲೆಲ್ಲ ಇನ್ನೂ ಸ್ವಲ್ಪ ಉಳಿಸ್ಕೊಂಡಿದ್ದಾರೆ ಆ ಥರ ಮನೆಗಳನ್ನ. ಗ್ರೇಟ್. ಇಲ್ಲಿ ಇನ್ನೊಂದು ಬಿಲ್ಡಿಂಗ್ ಇದೆ, ಹಳೇ ಕಟ್ಟಡ ಇದು. ಮನೆ ಮೇಲೆಲ್ಲ ಗಿಡ ಮರ ಬೆಳ್ಕೊಂಬಿಟ್ಟೈತೆ ನೋಡ್ರಿ. MG ರೋಡ್ ಬ್ರಿಗೇಡ್ ರೋಡಲ್ಲಿ ಇನ್ನೂ ಈ ಥರ ಮನೆಗಳಿದೆ. ಸೇವ್ ಮಾಡಿ, ಈ ಥರ ಮನೆ ಎಲ್ಲ ಇದ್ದರೆ ಹೊಡೆದಾಕಿ ರೆಂಟ್ ಮಾಡಬೇಡಿ, ಉಳಿಸ್ಕೊಬೇಕು ಹಳೇದನ್ನ ಯಾವತ್ತು. ಓಲ್ಡ್ ಇಸ್ ಗೋಲ್ಡ್ ಗಾಯ್ಸ್. ಇಲ್ಲಿ ನೋಡಿ, ಇದು ಹಳೆ ಬಾಗಿಲು. ಮತ್ತು ಅಲ್ಲೂ ಒಂಥರ ಜಗ್ಲಿ ಕಲ್ಲು ಅಂತ ಹೇಳ್ತಾರೆ. ಎಷ್ಟು ಹೈಟಲ್ಲಿ ಮನೆ ಇದೆ. ಇಲ್ಲಿ ರೋಡು ಯಾವ ಲೆವೆಲ್ ಇದೆ ನೋಡಿ. ರೋಡು ಆ ರೋಡಿಂದ ಇದು ತುಂಬ ಹೈಟ್ ಇದೆ ಮನೆ. ಈ ಗೈಸ್ ಇದು ತುಂಬ ಹಳೇದು ನೋಡಿ. ಇಲ್ಲಿ ನನಗೆ ಇದು ಏನಂತ ಸರಿ ಗೊತ್ತಿಲ್ಲ, ತಿಳ್ಕೊಬೇಕು. ನಮ್ಮ ಇಂಡಿಯಾ ಫ್ಲ್ಯಾಗ್ ಯಾವತ್ತೂ ಹಾರ್ತಾ ಇರಬೇಕು ನೋಡಿ, ಎಷ್ಟು ಚೆನ್ನಾಗಿ ಹಾರ್ತಾ ಇದೆ ಅಂತ. ಜೈ ಹಿಂದ್, ಜೈ ಭಾರತ್ ಮಾತೆ. ಫೋಟೋ ಹಿಡಿತಾ ಇದ್ದಾರೆ ಫ್ಲ್ಯಾಗ್ನ. ಎಷ್ಟು ಚೆನ್ನಾಗಿ ಹಾರ್ತಾ ಇದೆ ಅಲ್ಲ ಗೈಸ್. ಇನ್ನೂ ಜೋರಾಯ್ತಿದೆ. ಹಿಂಗೆ ಓಡಾಡಿಕೊಂಡು ಇಲ್ಲಿ ಬಂದಿದ್ದೀನಿ. ಏನೋ ಶಾಪಿಂಗ್ ಥರ ಇದೆ, ನೋಡೋಣ ಬನ್ನಿ ಒಳಗಡೆ ಏನೇನೈತೆ ಅಂತ. ಚಾರಿಯಟ್ ಅಂತ ಏನೈತೆ, ಉದ್ದಕ್ಕೂ ಫುಲ್ಲು ಶಾಪ್ಸ್. ಹೋಗೋಣ ಬನ್ನಿ, ಒಂದೊಂದು ವಿಸಿಟ್ ಮಾಡ್ಕೊಂಡು.
MG ರೋಡ್ ಮೆಟ್ರೋ ಸ್ಟೇಷನ್ ಒಳಗಡೆನೂ ತುಂಬ ಅಂಗಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಸ್ಟಾಲ್ ಹಾಕ್ಕೊಂಡು ಕೀ ಬಂಚು ಚೈನು ಎಲ್ಲ ಮಾರ್ತಾಯಿದ್ದಾರೆ ನೋಡಿ. ತುಂಬ 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 ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದೆ ಗಾಯ್ಸ್. ನೋಡ್ರಿ ತುಂಬ ಜನ ಇಲ್ಲಿ ಪರ್ಚೇಸ್ ಮಾಡ್ತಾಯಿದ್ದಾರೆ ಅದ್ರದ್ದು. ಸ್ಟಾಲು, ಚೈನು, ಕೀ ಬಂಚು, ಹ್ಯಾಟು, ವಾಚು, ಗ್ಲಾಸು ಎಲ್ಲ ಮಾಡ್ತಾಯಿದ್ದಾರೆ. ಹಾಂ ಓಕೆ, ಅಲ್ಲಿ ಈಚೆ ಸಿಗ್ತೀನಿ ಬನ್ನಿ. ಇಲ್ಲೇ ಓಡಾಡ್ಕೊಂಡು ಶಾಪ್ ಹತ್ರ ಬಂದೆ. ಇಲ್ಲಿ ತುಂಬ ನೋಡೋಕ್ಕೆ ಏನೇನೋ ಕೀಬನ್ಸು ಡಿಸೈನ್ ಆ ಥರ ಚೆನ್ನಾಗಿದೆ. ಆ್ಯನಿಮಿ ಎಲ್ಲ ಇದೆ ನೋಡಿ. ಹಾಂ ಬ್ರೋ, ಹೌ ಮಚ್ ಇಸ್ ದಿಸ್? 150. ಹಾಂ, ಗಿವ್ ಟು. ಐ ವಾಂಟ್ ಟು. BMW ಚೈನ್ ಚೆನ್ನಾಗಿದೆ ಗೈಸ್. ಕೀಬನ್ಸು ತುಂಬ ಚೆನ್ನಾಗಿರೋದಿದೆ. ನಿಮ್ಗೆ ಬೇಕಂದರೆ ಈ ಸ್ಟೋರ್ನ ವಿಸಿಟ್ ಮಾಡಿ ಇಲ್ಲಿ ಬೈ ಮಾಡಿ. ಗಿವ್ ಇಟ್ ನಾವು ಗೈಸ್. ಇಲ್ಲಿ ಶಾಪ್ ಅವರು ನನ್ನ ID ಕೇಳಿದ್ರು ಯೂಟ್ಯೂಬ್ ಅಂತ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. What do you do? ಬ್ಲಾಗಿಂಗ್, ಡೈಲಿ ಬ್ಲಾಗ್, ಎಕ್ಸ್ಪ್ಲೋರಿಂಗ್. Nice. ವಾಚ್. ಥ್ಯಾಂಕ್ ಯು ಗೈಸ್. ನಾನು ಈ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ವ್ಯೂ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಯಾರೂ ಜಾಸ್ತಿ ಮಾಡ್ತಾಯಿಲ್ಲ. ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಾಂಟೆಂಟ್ ಮಾಡೋದೈತೆ, ಕಾಂಟೆಂಟ್ ಮಾಡ್ತೀನಿ. ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಬ್ಲಾಗು ಮಾಡ್ತೀನಿ. ಕಮೆಂಟ್ ಮಾಡಿ ಗೈಸ್. ಏನಾದ್ರು ತಪ್ಪು ಮಾಡಿದರೆ ಕ್ಷಮಿಸಿ, ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್. ಮತ್ತೆ ತಿರುಗಿ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.